एक साथ वंदे मातरम शुरू करेंगे। वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम, वंदे मातरम, शुभ्रज्योत्स्ना पुलकितयामिनीं पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं, वन्दे मातरं, वन्दे मातरम्। सलामियां दो। जैसे थे एक साथ ध्वज गीत शुरू करेंगे। विजयी विश्व तिरंगा प्यारा झंडा ऊंचा रहे हमारा, सदा शक्ति सरसाने वाला प्रेम सुधा बरसाने वाला, वीरों को हर्षाने वाला, मातृभूमि का तनु मन सारा, झंडा ऊंचा रहे हमारा, शान न इसकी जाने पाए, चाहे जान भले ही जाए, विश्व विजय करके दिखलाए, वे प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा झंडा ऊंचा रहे हमारा। ब्रेड विश्राम। हेलो 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 ಸರ್ ಮೇಡಮ್ ಅಲ್ಲೇ ರೀ ಸರ್.
ಯಾಕೆ ದಪ್ತೀರಿ ಯಾಕೆ ದಪ್ತಾ ಇದ್ದೀರಿ ಮೇಡಮ್ ಅಣ್ಣ ಅಣ್ಣ ಬಾಣ ಯಾಕೆ ಸೈಡಿಗೆ ಬನ್ನಿ ಅಣ್ಣ ಬಿಡಿ ಕಡೆ ಬಂದಿದ್ದೇವೆ ಮತ್ತೆ ನೀವು ಮಾತಾಡ್ಬೇಕಾ ಅಲ್ಲ ನೀವು ಮಾತಾಡ್ಬೇಕು ಅದೇ ನೀವು ಮಾತಾಡ್ಬೇಕಂತಂದ್ರೆ ಒಂಚೂರು ಸರಿ ರೀ ಒಂದ್ ಸ್ವಲ್ಪ ಹೋಗ್ತೀವಿ ಹೂಮಣ ನೀವು ಬಿಟ್ರೆ ತಾನೇ ನೀವು ಕರಿತಾ ಇದ್ದೀರಿ ಅಂತಂದ್ರೆ ಮೇಡಮ್ ಒಂದ್ ಸ್ವಲ್ಪ ಸರಿ ರೀ ಮೇಡಮ್ ಮೇಡಮ್ ಎಲ್ಲ ಜನತೆಗೆ 77ನೇ ವರ್ಷದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನವನ್ನು ಉಳಿಸಲಿಕ್ಕೆ ಈಗಾಗಲೇ ಮಕ್ಕಳಿಗೆ ಮತ್ತು ಎಲ್ಲ ಕಚೇರಿಗಳಲ್ಲೂ ಕೂಡ ಈ ಸಂವಿಧಾನದ ಆಶಯಗಳನ್ನು ಈಗಾಗಲೇ ನಾವು ಎತ್ತಿಡಿದು ಹೊಸ ಪೀಳಿಗೆ ಕೂಡ ಈ ಸಂವಿಧಾನವನ್ನು ಅರಿವು ಮಾಡೋಂಥ ಕೆಲಸ ನಮ್ಮ ಸರ್ಕಾರ ಬಂದಾಗಿಂದ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ಪ್ರತಿ ಹಂತದಲ್ಲೂ ಕೂಡ ಇದರ ರಕ್ಷಣೆಗೆ ನಮ್ಮ ಪಕ್ಷ ಮತ್ತು ಸರ್ಕಾರ ಬದ್ಧವಾಗಿದೆ. ನಾಳೆ ಬೆಳಗ್ಗೆ ಸಂವಿಧಾನ ಹಕ್ಕನ್ನೇ ಪಡೆದಂಥ ಉದ್ಯೋಗ ಖಾತ್ರಿ ಯೋಜನೆ ತೊಂದರೆ ಆಗಿರೋದು ನಮಗೆಲ್ಲ ಆಶ್ಚರ್ಯ ಉಂಟು ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಹೊಸ ರೂಪುಗೊಂಡು ನಮ್ಮ ಗ್ರಾಮೀಣ ಜನರ ಬದುಕನ್ನು ಉದ್ಯೋಗದ ಹಕ್ಕನ್ನೇನು ನಮಗೆ ದೊರಕಿತ್ತು ಅದು ಮೊಟಕಾಗಿರೋದ್ರಿಂದ ನಾವು ಇಡೀ ದೇಶದ ಉದ್ದಗಲೂ ಕೂಡ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ರಾಜ್ಭವನ್ಗೆ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯಗಳಿಗೆ ಮತ್ತು ಮುಖಂಡರುಗಳಿಗೆ ನಾವು ನೀಡಿದ್ದೇವೆ. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೂ ಕೂಡ ಈ ನರೇಗಾದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಳಸಲಾಗಿತ್ತು. ಉದ್ಯೋಗ ಸಿಗ್ತಾ ಇತ್ತು. ಇದಕ್ಕೆಲ್ಲ ಕೂಡ ಮಾರಕವಾದಂಥ ಹೊಸ ಯೋಜನೆಯನ್ನು ತಂದಿರೋದ್ರಿಂದ ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಇದನ್ನು ಪ್ರತಿಭಟನೆ ಮಾಡೋಂಥ ಕೆಲಸವನ್ನು ಮತ್ತು ನಮ್ಮ ನಿರ್ಣಯವನ್ನು ಮಾಡೋಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಮಾಡ್ತೀವಿ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ರು, ಯಾವ ವಾಪಸ್ ತೆಗೆದುಕೊಂಡ್ರು ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ನೋಡಿ, ಪಾರ್ಲಿಮೆಂಟು 28ರಿಂದ ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲೂ ಅಸೆಂಬ್ಲಿ ನಡೀತಾ ಇದೆ. ಆದರೂ ರಾಜಭವನ್ಗೆ ನಾವು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವ್ರಿಗೆ ನೋಡಿ, ಈಗ ಬಿಜೆಪಿ ರಾಜ್ಯಗಳಿದೆಯಲ್ಲ, ಅವರಾಗಲೇ ಇದರ ಬಗ್ಗೆ ಎಲ್ಲೂ ಮಾತಾಡ್ತಾರೆ. ಅವ್ರ ಕೈ ಅನುಷ್ಠಾನ ತರಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಒದಗಿಸ್ಕೊಡೋರು? ಈಗ ಬಜೆಟಲ್ಲಿ ಒದಗಿಸ್ಕೊಡ್ಲಿ ಅವರು. ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಳ್ಳಿಕ್ಕೆ, ಏಕೆಂದರೆ ಹಕ್ಕಿತ್ತು. 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಬರಲಿ, ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಬಿಡಪ್ಪ, ಈ ಒಳ್ಳೆಯ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು.